ಡಾಕ್ಟರ್ ವಿ ರವಿಚಂದ್ರನ್ ಅವರು ಕನ್ನಡ ಚಿತ್ರರಂಗದ ಶೋಮ್ಯಾನ್. ಅವ್ರು ಯಾವಾಗ ಚಿತ್ರರಂಗಕ್ಕೆ ಬಂದ್ರು ಆವಾಗಿಂದ ಕನ್ನಡ ಸಿನಿಮಾ ಯಾವ ಭಾಷೆ ಸಿನಿಮಾಗಳಿಗೂ ಕಮ್ಮಿ ಇಲ್ಲ ಅಂತ ಗರ್ವದಿಂದ ಕೆಲಸ ಮಾಡುವಂತ ನಟ, ನಿರ್ದೇಶಕ ಪ್ಲಸ್ ನಿರ್ಮಾಪಕರ. 80s ಮತ್ತು 90s ಅಲ್ಲಿ ರವಿಚಂದ್ರನ್ ಅವ್ರ ಸಿನಿಮಾ ರಿಲೀಸ್ ಆಗುತ್ತೆ ಅಂದ್ರೆ ಒಂದು ದೊಡ್ಡ ಕ್ರೇಜ್ ಕ್ರಿಯೇಟ್ ಆಗಿತ್ತು. 80s ನಂತರ ಬಂದಿರೋ ಆಕ್ಟರ್ಗಳಲ್ಲಿ ಯಾವ ಆಕ್ಟರ್ಗೂ ಇಂತ ಒಂದು ಕ್ರೇಜ್ ಕ್ರಿಯೇಟ್ ಆಗಿಲ್ಲ. ಆ ಒಂದು ಎರಾನ ಕ್ರಿಯೇಟ್ ಮಾಡಿದವರು ಡಾಕ್ಟರ್ ವಿ ರವಿಚಂದ್ರನ್ ಅವರು. 88, 89 ನಂತರ 2005 ವರೆಗೂ ಸುಮಾರು 17ರಿಂದ 18 ವರ್ಷ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಸಂಭಾವನೆ ತಗೊಂಡಿರೋ ನಟ, ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರು. 1991 ನಲ್ಲಿ ರವಿಚಂದ್ರನ್ ಪ್ರೊಡ್ಯೂಸ್ ಮಾಡಿ ಡಿ ರಾಜೇಂದ್ರ ಬಾಬು ಡೈರೆಕ್ಟ್ ಮಾಡಿ ರಾಮಾಚಾರಿ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆಗಿರೋ ಎಲ್ಲಾ ಥಿಯೇಟರ್ಗಳು ಹೌಸ್ಫುಲ್ ಆಗುತ್ತೆ. ಅದು ಮಾತ್ರ ಅಲ್ಲ, ರಿಲೀಸ್ ಆಗಕ್ ಮುಂಚೆನೆ ಈ ಸಿನಿಮಾದ ಹಾಡುಗಳು ಸೂಪರ್ ಹಿಟ್ ಹಾಡಾಗಿರುತ್ತೆ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಆ ವರ್ಷದಲ್ಲಿ ಒನ್ ಆಫ್ ದಿ ಬ್ಲಾಕ್ ಬಾಸ್ಟರ್ ಸಿನಿಮಾ ರಾಮಾಚಾರಿ ಸಿನಿಮಾ.